ಮಧ್ಯಾಹ್ನ ಮಕ್ಕಳೇ. ಇವತ್ತು ನಾವು ಹೊಸ ಪಾಠವನ್ನ ಪರಿಚಯಿಸ್ಕೊಳ್ತಾ ಇದ್ದೀವಿ. ನಿಮಗೆ ಒಂದು ಕತೆ ಹೇಳ್ತೀನಿ. ಆ ಕತೆ ನೀತಿ ಕಳವು. ನಿಮಗೆ ಚಾಣಕ್ಯ ಗೊತ್ತಲ್ವಾ? ಚಾಣಕ್ಯ ಗೊತ್ತಾ? ಯಾರು ಚಾಣಕ್ಯ? ಯಾರು? ಕೌಟಿಲ್ಯ, ವಿಷ್ಣು ಶರ್ಮಾ ಎಲ್ಲ ಒಂದೇ ಹೆಸರು. ಯಾರು ಗೊತ್ತವನು? ಮೌರ್ಯ ಸಾಮ್ರಾಜ್ಯದ ಮಂತ್ರಿ, ಚಾಣಾಕ್ಷ ಮಂತ್ರಿ. ಮೌರ್ಯ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನ ನೀಡಿದಂತವನು ಚಾಣಕ್ಯ. ಹೇಗೆ ಹೊಯ್ಸಳ ಸಂತತಿಗೆ ಇವರು ಮುನಿಗಳು ಸುದತ್ತಾಚಾರ್ಯರು ಹೇಗೋ ಹಾಗೆ ವಿಜಯನಗರಕ್ಕೆ ವಿದ್ಯಾರಣ್ಯ ಅಲ್ವಾ, ಆ ರೀತಿ ಮೌರ್ಯ ಸಾಮ್ರಾಜ್ಯಕ್ಕೆ ಚಾಣಕ್ಯ ಹೇಳಿ ಸಾಮ್ರಾಜ್ಯವನ್ನ ಸಂಸ್ಥಾಪನೆ ಮಾಡ್ತಾನೆ. ಒಂದ್ಸಾರಿ ಚಂದ್ರಗುಪ್ತ ಮೌರ್ಯ ಮತ್ತೆ ಚಾಣಕ್ಯ ವಾಯು ವಿಹಾರಕ್ಕೋಸ್ಕರ ಹೋಗ್ತಾ ಇರ್ತಾರೆ. ಎಲ್ಲಿ ಹೋಗ್ತಾ ಇರ್ತಾರೆ? ವಾಯು ವಿಹಾರಕ್ಕೆ. ಏನಪ್ಪ ವಾಯು ವಿಹಾರ ಅಂದ್ರೆ? ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ವಾಕಿಂಗ್ ಹೋಗ್ತಾ ಇರ್ತಾರೆ. ವಾಯು ವಿಹಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಂಜೆ ಹೊತ್ತಾಗಿರುತ್ತೆ. ಪಾಪ ಕೆಲವರು ಬಡವರು ಚಳಿಗಾಲ ಎಲ್ಲೆಲ್ಲೋ ದಾರಿ ಮಲಗಿರ್ತಾರೆ. ಮನೆಯಿಂದ ಹೊರಗಡೆ ಗುಡಿಸ್ತಿರೋ ಹೋಗ್ತಾರಲ್ಲ, ಮನೆಯಿಂದ ಹೊರಗಡೆ ಮಲಗಿರ್ತಾರೆ. ಕಡೆ 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 ನಡೆಸ್ತಿರ್ತಾರೆ. ಅದು ನೋಡಿ ಚಂದ್ರಗುಪ್ತ ಮೌರ್ಯನಿಗೆ ಒಂಥರ ಸಂಕಟ ಆಗುತ್ತೆ. ಒಳ್ಳೆ ರಾಜನಿಗೆ ಆಗ್ಲೇಬೇಕು, ಸಂಕಟ ಆಗುತ್ತೆ. ತಕ್ಷಣ ಚಾಣಕ್ಯನಿಗೆ ಹೇಳ್ತಾನೆ, ಇವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಕ್ಕಾಗುತ್ತಾ? ಇವ್ರಿಗೆ ಚಳಿ ನಡಗಬಾರ್ದಲ್ಲ. ಮಹಾಪ್ರಭುಗಳೇ, ಹಾಗಾದ್ರೆ ಎಲ್ಲರಿಗೂ ಕಂಬಳಿ ಕೊಡಿಸ್ಬಿಡೋಣ. ಸರಿ ಆಯ್ತು ಅಂತ ರಾಜ ಆಜ್ಞೆ ಮಾಡ್ತಾನೆ. ಆಯ್ತು, ನಮ್ಮ ಬಾಕ್ಸಿಂದ ಅದೆಷ್ಟು ಬೇಕು ಹಣ ಕೊಡ್ತೀವಿ, ಕಂಬಳಿಯನ್ನ ವ್ಯವಸ್ಥೆ ಮಾಡಿ. ಸರಿ ಅಂತ ಚಂದ್ರಗುಪ್ತ ಮೌರ್ಯ ಬಾಕಸ್ನಿಂದ ಹಣವನ್ನ ಕೊಡಿಸ್ತಾನೆ. ಅದರಂತೆ ಚಾಣಕ್ಯ ಎಲ್ಲಿಗೋ ಹೋಗಿ ತುಂಬಾ ಕಂಬಳಿಗಳನ್ನು ತರ್ತಾನೆ. ತಂದು ಮನೇಲಿ ಇಟ್ಕೊಂಡಿರ್ತಾನೆ. ಅವತ್ತೇ ಅವನ ಮನೆಗೆ ಕಳ್ಳರು ನುಗ್ಗಿಬಿಡ್ತಾರೆ. ಯಾರ ಮನೆಗೆ? ಚಾಣಕ್ಯನ ಮನೆಗೆ ಕಳ್ಳರು ನುಗ್ಗಿಬಿಡ್ತಾರೆ. ಕಳ್ಳರು ನುಗ್ತಾರೆ, ನೋಡ್ತಾರೆ, ಕಂಬಳಿಗಳ ರಾಶಿನೇ ಇದೆ. ಅವ್ರು ಎಲ್ಲಿ ಮಲಗಿದ್ದಾರೆ ಅಂತ ನೋಡ್ತಾರೆ. ಚಾಣಕ್ಯ ಒಂದಿಬ್ರು ಅಲ್ಲಿ ಮನೆಯಲ್ಲಿ ಪಕ್ಕದಲ್ಲಿ ಗಡ 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 ನಡುಕಂತ ಮಲಗಿರ್ತಾರೆ. ಯಾರಿಗೆ? ಚಾಣಕ್ಯ ಮತ್ತೆ ಅವನ ಒಬ್ಬರಿಬ್ರು ಸ್ನೇಹಿತರು ಗಡ 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 ನಡುತ್ತಾ ಇದ್ರಂತೆ. ಕಳ್ಳರಿಗೆ ಯಾಕೆ ಹಿಂಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಚಳಿ ನಡುತ್ತಾ ಇದ್ದಾರೆ. ಕಳ್ಳರಿಗೆ ಏನಾಯ್ತು? ಆಶ್ಚರ್ಯ ಆಯ್ತು. ಅಲ್ಲ, ಈ ಮನೆಯಲ್ಲಿ ಇಷ್ಟೊಂದು ಕಂಬಳಿ ಇದಾವೆ, ಕಂಬಳಿಗಳ ರಾಶಿನೇ ಇದೆ, ಇವ್ರು ಮಾತ್ರ ಚಳಿ ನಡುತ್ತಾ ಮಲಗಿದಾರಲ್ಲ, ಸಿಕ್ಕಾಕಂಡು ಪರವಾಗಿಲ್ಲ, ಏನು ಅಂತ ಕೇಳಬೇಕು ಅಂತೇಳಿ ಬಹಳ ಜನ ಬಂದಿದ್ರಲ್ಲ, ಅವರೇನು ಹೆದರ್ಲಿಲ್ಲ. ಎಬ್ಬರಿಸಿ ಕೇಳಬಿಟ್ರಂತೆ, ಚಾಣಕ್ಯರೇ, ಈ ಮನೆಯಲ್ಲಿ ಇಷ್ಟು ಕಂಬಳಿ ಇದಾವೆ, ಆದ್ರೆ ನೀವು ಮಾತ್ರ ಚಳಿ ನಡುತ್ತಾ ಇದೆ, ಒಂದು ತಗೊಂಡು ಒದ್ಕೊಳಕ್ ಆಗ್ಲಿಲ್ವೇ ಅಂತ ಕೇಳಿದ್ರು. ಚಾಣಕ್ಯ ಹೇಳಿದಂತೆ ಏನಂತ, ಅದು ನನ್ನ ವಸ್ತು ಅಲ್ಲ, ನಾನು ಅದನ್ನು ಬಳಸ್ಕೊಳ್ಳೋದಕ್ಕೆ ತಾನೇ ಕಳ್ಳನ ನಿಮ್ಮಲ್ಲಿ, ಅದನ್ನು ಬಳಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ವಸ್ತುನ ಕದ್ದು ಬಳಸ್ಕೊಳ್ಳೋದಕ್ಕೆ ನಿಮ್ಮ ಕಳ್ಳನ ನಾನು ಅಂತ ಕೇಳಿದ್ದೆ. ಅಂದ್ರೆ ಈ ನೀತಿ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಏನರ್ಥ ಆಗುತ್ತೆ? ಬೇರೆ ವಸ್ತು ಬಗ್ಗೆ ಆಸೆ ಪಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು. ಅದರಲ್ಲೂ ಮುಖ್ಯವಾಗಿ ಅಧಿಕಾರಿಗಳು, ಉನ್ನತ ಸ್ಥಾನದಲ್ಲಿರೋರು ಮೋಸ ಮಾಡಬಾರ್ದು. ಒಬ್ಬ ಇನ್ನೊಬ್ಬನಿಗೆ ಮೋಸ ಮಾಡಿದ್ರೆ ಅದು ಮೋಸ, ಒಬ್ಬನಿಗಾದಂತಹ ಮೋಸ.
ಅದೇ ಅಧಿಕಾರ ವರ್ಗವೇ ಮೋಸ ಮಾಡಿದ್ರೆ, ಒಂದು ವ್ಯಾಪ್ತಿಯ, ಒಂದು ಪ್ರದೇಶಕ್ಕೆ, ಒಂದು ಸಾಮ್ರಾಜ್ಯಕ್ಕೆ, ಒಂದು ತಾಲೂಕಿಗೆ, ಜಿಲ್ಲೆಗೆ ಮೋಸ ಮಾಡಿದಾಗ, ಒಂದು ರಾಜ್ಯಕ್ಕೆ ಮೋಸ ಮಾಡಿದಾಗ, ಒಂದು ದೇಶಕ್ಕೆ ಮೋಸ ಮಾಡಬೇಕಲ್ವಾ? ಅದಕ್ಕೆ ಎಂತ ಪ್ರವೃತ್ತಿಯ ಅಧಿಕಾರಿಗಳು ರಾಜರನ್ನು ನಾವು ಹೊಂದಬೇಕು, ಅದಕ್ಕೆ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ನಮ್ದು ಎಂತ ರಾಜ್ಯ ಆಗ್ಬೇಕು? ಎಂತ ರಾಜ್ಯ ಆಗ್ಬೇಕು? ರಾಮರಾಜ್ಯ ಆಗ್ಬೇಕು. ಯಾಕಂತಾರೆ, ಈಗ ಅವನು ಕದಿಬೋದಾಗಿತ್ತು, ಆದ್ರೆ ಅವನು ನಿಸ್ವಾರ್ಥ ಪ್ರಾಮಾಣಿಕ ಅಧಿಕಾರಿ ಆಗಿದ್ರಿಂದ, ಮಂತ್ರಿ ಆಗಿದ್ರಿಂದ ಅವನು ಇನ್ನೊಬ್ಬರ ವಸ್ತು ಮುಟ್ಲಿಲ್ಲ. ಹೌದಲ್ವ? ಈ ನೈತಿಕತೆಯನ್ನ ನಮ್ಮ ಅಧಿಕಾರಿ ವರ್ಗದವರು, ನಮ್ಮ ಮುಖಂಡರು, ನಮ್ಮ ಮಂತ್ರಿಗಳು, ನಾವು ಚುನಾಯಿಸ್ತಕ್ಕಂಥವ್ರು, ಇವರು ಬಂದಿದ್ರೆ ಆ ರಾಜ್ಯ ಏನಾಗುತ್ತೆ? ಸುಂದರವಾದಂತಹ ರಾಜ್ಯ ಆಗುತ್ತೆ, ರಾಮರಾಜ್ಯ ಆಗುತ್ತೆ. ರಾಮರಾಜ್ಯ ಅನ್ನೋ ಪರಿಕಲ್ಪನೆ ಬಂದಿದ್ದೇ ನಮ್ಮ ಆದರ್ಶ ಪುರುಷ ಶ್ರೀರಾಮನಿಂದ. ಮಕ್ಕಳೇ, ಇವತ್ತು ನಾನು ಪರಿಚಯಿಸಿರೋ ಪಾಠದ ಹೆಸರು ರಾಮರಾಜ್ಯ. ಪಾಠದ ಹೆಸರೇನು? ರಾಮ ರಾಜ್ಯ. ಇದನ್ನ ಬರೆದಂತವರು ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಅಂತ ಹೇಳಿ. ಡಾಕ್ಟರ್ ಎನ್ ರಂಗನಾಥ ಶರ್ಮಾ. ಇದು ಯಾವ ಕತೆ? ಇದು ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆನೇ. ಇದು ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆ. ನಿಮ್ಗೆ ಗೊತ್ತೇ ಇದೆ, ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತೆ ಸೀತೆ ವನವಾಸಕ್ಕೆ ಹೋದ್ರು. ಎಷ್ಟು ವರ್ಷ? ಹಾಡ್ನಲ್ಲೇ ಇದೆ. ಎಷ್ಟು ವರ್ಷ? ಗುಡ್. 14 ವರ್ಷ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. ಹಾಡೇ ಇದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅದು ಮಹಾಭಾರತ, ಇದು ರಾಮಾಯಣ. ಯಾಕೆ ಹೋದ್ರು ವನವಾಸಕ್ಕೆ? ಯಾಕೆ ಹೋದ್ರು ರಾಮ, ಲಕ್ಷ್ಮಣ, ಸೀತೆ? ಯಾಕೆ ಹೋದ್ರು? ಯಾಕೆಂದ್ರೆ ತಂದೆಯ ಮಾತನ್ನ ಪೂರೈಸುವ ಸಲುವಾಗಿ ಹೋದ್ರು. ತಂದೆಯ ಮಾತು ಯಾಕೆ ಪೂರೈಸಬೇಕಾಗಿತ್ತು? ದಶರಥೆಯ ಕಾಡಿಗೆ ಹೋಗುವಂತಂದ ದಶರಥ ಆಗ್ಲಿಲ್ಲ. ನಿಮಗೆ ಗೊತ್ತಾ, ದಶರಥನಿಗೆ ಎಷ್ಟು ಜನ ಹೆಂಡತಿಯರು? 3 ಜನ. 3 ಜನ ಹೆಂಡತಿಯರು. ಯಾರ್ಯಾರು? ಕೈಕೇಯಿ. ಯಾರ್ಯಾರು? ಮೊದಲನೇ ಅವಳು ಯಾರು? ಕೌಸಲ್ಯೆ. ಎರಡನೇ ಅವಳು ಯಾರು? ಸುಮಿತ್ರೆ. ಮೂರನೇ ಅವಳು ಯಾರು? ಕೈಕೇಯಿ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ. ಕೌಸಲ್ಯ ಪುತ್ರ ಶ್ರೀರಾಮಚಂದ್ರ, ಸುಮಿತ್ರೆಯ ಪುತ್ರ ಲಕ್ಷ್ಮಣ, ಕೈಕೇಯ ಪುತ್ರ ಭರತ. ಕೈಕೇಯ ಪುತ್ರ ಯಾರು? ಭರತ. ಕೈಕೆ ಯಾಕೆ ಮದುವೆ ಆದ ಅನ್ನೋದಕ್ಕೊಂದು ಕಥೆ ಇದೆ. ದಶರಥ ಯುದ್ಧ ಮಾಡ್ತಾ ಇರಬೇಕಾದ್ರೆ ದಶರಥನ ರಥದ ಕೀಲು ಇರ್ಲಿಲ್ವ? ಇವೆಲ್ಲ ಪುಸ್ತಕದಲ್ಲಿಲ್ಲ, ಕೇಳಿಸ್ಕೋಬೇಕು. ಕೀಲ್ ಇರ್ಲಿಲ್ವಂತೆ. ಆಗ ಅಲ್ಲಿ ನೋಡಿದಂತಹ ಒಬ್ಬ ಹೆಣ್ಣು ಮಗಳು ತನ್ನ ಕಿರುಬರಳನ್ನ ಕೀಲಾಗಿಸಿ ಆ ರಥದ ಚಕ್ರಕ್ಕೆ ಕೊಟ್ಟು ಯುದ್ಧ ಸಂಪೂರ್ಣ ಮುಗಿಯುವವರೆಗೂ ಹಂಗೆ ಇಟ್ಕೊಂಡಿರ್ತಾರೆ. ಅಷ್ಟು ವೇದನೆ ಆದ್ರೂ ಸಹಿಸ್ಕೊಂಡಿರ್ತಾರೆ. ಈ ಯುದ್ಧ ಎಲ್ಲ ಮುಗಿದ್ಮೇಲೆ ದಶರಥನಿಗೆ ಬಹಳ ಸಂತೋಷ ಆಗಿದೆ. ಅಷ್ಟು ಭಕ್ತಿ ನಮ್ಮ ನಿನಗೆ ಏನ್ ಬೇಕು ಕೇಳುವ, ಏನ್ ವರ ಬೇಕೋ ಕೇಳಿ, 2 ವರ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳು. ಆವಾಗ ಅವರು ಕೇಳ್ತಾರೆ, ಮಹಾಪ್ರಭು ನೀವು ನನ್ನನ್ನ ವಿವಾಹ ಆಗ್ಬೇಕು, ನೀವು ನನ್ನನ್ನ ವಿವಾಹ ಆಗ್ಬೇಕು, ಮದುವೆ ಆಗ್ಬೇಕು. ಕಾಲಾವಕಾಶ ಬಂದಾಗ ಇನ್ನೊಂದು ವರ ನಾನು, ಇನ್ನು 2 ವರ, 3 ವರ ಕೊಟ್ಟದ್ದು, ಇನ್ನು 2 ವರ ನಾನು ಆಮೇಲೆ ಕೇಳ್ತೀನಿ. ಸರಿ ಅಂತ ಅವನು ಕೇಳ್ತಾರಲ್ಲ. ತುಂಬಾ ಸಂತೋಷವಾಗಿದ್ದಾಗ ಯಾರಿಗೂ ಮಾತು ಕೊಡಬಾರ್ದು. ತುಂಬಾ ದುಃಖವಾಗಿದ್ದಾಗ ಯಾವುದೇ ನಿರ್ಧಾರ ತಗೋಬಾರ್ದು. ತುಂಬಾ ಖುಷಿಯಾಗಿದ್ದಾಗ ಖುಷಿಲೇನೋ ಹುಮ್ಮಸ್ನಲ್ಲಿ ಕೊಟ್ಬಿಡ್ತೀವಿ ಮಾತು, ಆಮೇಲೆ ನಡ್ಸಕ್ ಆಗಲ್ಲ. ಖುಷಿಯಲ್ಲಿದ್ದ ಮಾತು ಕೊಡಬಾರ್ದು,
ತುಂಬಾ ಹುಮ್ಮಸ್ನಲ್ಲಿದ್ದಾಗ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದು. ತುಂಬಾ ದುಃಖದಲ್ಲಿದ್ದಾಗ ಯಾವುದೇ ನಿರ್ಧಾರಗಳನ್ನ ತಕ್ಕೋಬಾರ್ದು. ತುಂಬಾ ಖುಷಿಯಾಗಿದ್ದ ಕೊಟ್ಟುಬಿಟ್ಟ ಮಾತು ಸರಿ ಒಂದೇನೆ ಈಡೇರಿಸ್ತ. ಇನ್ನೊಂದು ಯಾವಾಗ ಬಂತು? ಯಾವಾಗ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಬೇಕಾಯ್ತೋ. ದಶರಥನ ಮೊದಲ ಪುತ್ರ ಯಾರು? ಶ್ರೀರಾಮಚಂದ್ರ. ಅವನಿಗೆ ಪಟ್ಟ ಕಟ್ಟಬೇಕು. ಪಟ್ಟಕ್ಕೆಲ್ಲ ಸಿದ್ಧತೆಗಳು ಆಗ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಕೈಗೆ ಬರ್ತಾರೆ ದಶರಥನ. ಸ್ವಾಮಿ, ನನಗೆ ಎರಡನೇ ಮಾತು ನಡೆಸ್ಕೊಡಿ. ಇನ್ನು 2 ಮಾತುಗಳನ್ನು ನಾನು ಹೀಗೆ ಕೇಳ್ತೀನಿ, ನಡೆಸ್ಕೊಡಿ. ಒಂದನೇದು, ನನ್ನ ಮಗ ಮದುವೆ ಆಗಿದ್ದಾರೆ, ಮಕ್ಕಳು ಆಗಿದ್ದಾರೆ, ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು. ಸರಿ, ಭರತನಿಗೆ ಪಟ್ಟ ಕಟ್ಟಿದ್ದೇನೋ ಸರಿ, ಭರತನಿಗೆ ಪಟ್ಟ ಕಟ್ಟಿದ್ದೇನೋ ಸರಿ, ಶ್ರೀರಾಮಚಂದ್ರನ ಯಾಕೆ ಗಾಡಿ ಕಳಿಸ್ಬೇಕಾಗಿತ್ತು? ಮೂರನೇ ಮಾತು ಅದೇ, ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ಬೇಕು. ಎಷ್ಟು ವರ್ಷ? 14 ವರ್ಷ. ಯಾಕೆ ಆ ತರ ಕೇಳಿದ್ಲು? ನಮಗೆ ನಾವು ಓದ್ಬೇಕಾದ್ರೆ ಮಮತೆಯ ಸುಳಿ ಮಂಥರೆ ಅಂತ ಪಾಠ ಇದೆ. ಮಂಥರೆ ಅಂತ ಅವಳು ದಾಸಿ. ಯಾರ ದಾಸಿ? ಕೈಕೆಯ ದಾಸಿ. ಅವಳು ಭರತನ ಮೇಲೆ ಕೈಕೆಗಿಂತ ಜಾಸ್ತಿ ಪ್ರೀತಿ ಯಾರಪ್ಪ ಅಂತಂದ್ರೆ ಮಂಥರೆ. ನೋಡೋದಕ್ಕೆ ವಿಕಾರವಾಗಿದ್ಲು ಅವಳು. ಡೊಳ್ಳು ಬಟ್ಟೆ, ದಪ್ಪ ಮೂಗು, ಅಗಲವಾದ ಕಣ್ಣು, ಕೂನ್ ಬೆನ್ನು, ತುಂಬಾ ವಿಕಾರವಾಗಿದ್ಲು. ಆದ್ರೆ ಅವಳ ಹೃದಯ ಇದೆಯಲ್ಲ, ಮಾತೃ ಹೃದಯ. ಭರತನ್ ಎಷ್ಟು ಪ್ರೀತಿ ಮಾಡ್ತಾ ಇದ್ಲು ಅಂದ್ರೆ ಅವನ ತಾಯಿಗೂ ಅಷ್ಟು ಪ್ರೀತಿ ಮಾಡಕ್ಕಾಗಲ್ಲ, ಅಷ್ಟು ಪ್ರೀತಿ. ಯಾರ ಮೇಲೆ? ಭರತನ ಮೇಲೆ. ಯಾರಿಗೆ? ಮಂಥರೆಗೆ. ಅವಳು ಹೇಳ್ಕೊಟ್ಟಿರ್ತಾಳೆ, ಅದರಂತೆ ಬಂದು ಕೇಳಿದ್ರು. 14 ವರ್ಷ ವನವಾಸ ಯಾಕೆ? ಅದರಿಂದ ಒಂದು ತಂತ್ರ ಇದೆ. ಏನು? ಶ್ರೀರಾಮಚಂದ್ರನಿಗೆ ಪ್ರಜೆಗಳು ಅಂದ್ರೆ ಪ್ರಾಣ. ಪ್ರಜೆಗಳಿಗೂ ಶ್ರೀರಾಮಚಂದ್ರ ಅಂದ್ರೆ ಪಂಚಪ್ರಾಣ. ಅವನಿಗೆ ಪಟ್ಟ ಕಟ್ತಾರೆ ಅಂತ ಘೋಷಣೆ ಆದ ತಕ್ಷಣ ಪ್ರಜೆಗಳ ಖುಷಿ ಹೇಳ್ತಿರಂತೆ, ಎಲ್ಲ ಕುಣಿದಾಡ್ಬಿಟ್ರಂತೆ. ಶ್ರೀರಾಮಚಂದ್ರ ನಮ್ ರಾಜ ಆಗ್ತಾನೆ, ಶ್ರೀರಾಮಚಂದ್ರ ನಮ್ ರಾಜ ಆಗ್ತಾನೆ ಅಂತ. ಅಂತದ್ರಲ್ಲಿ ಆ ಸ್ಥಾನಕ್ಕೆ ಭರತನ್ ತಂದು ಕೂರಿಸಿದ್ರೆ ಜನಗಳು ಒಪ್ಕೊಂತ ಇದ್ರ? ಶ್ರೀರಾಮಚಂದ್ರನ್ನೇ ಕೂರಿಸ್ಬೇಕು ಅಂತ ಹಠಕ್ಕೆ ಬಿಡ್ತಾ ಇದ್ರು. ಒಂದು ಭರತ ಹೆಸರು ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಕೈಕೆ ಏನ್ ಮಾಡ್ತಾಳೆ, ಅವನ್ ಕಣ್ಮುಂದೆ ಇದ್ದಿರ್ತಾನೆ, ಕಳಿಸ್ಬಿಟ್ರೆ ಅರಣ್ಯಕ್ಕೆ. 4-6 ವರ್ಷ ಬೇಡ, 5 ವರ್ಷ ಬೇಡ, 8 ವರ್ಷ, 10 ವರ್ಷ, 12 ವರ್ಷ, 14 ವರ್ಷ ಮಾರ್ತಾ ಹೋಗುತ್ತಾ ಜನಗಳಿಗೆ? ಜನರ ಮನಸ್ಸಿನಿಂದ ಅಳಿಸ ಹೋಗ್ಬಿಡುತ್ತಾ? ಆ ತರ ಬುದ್ಧಿ ಉಪಯೋಗಿಸಿ ಕಳಿಸ್ತಾರೆ ಅಂದ್ರೆ ಭರತನಿಗೆ ಹೇಳ್ತಾರೆ. ಭರತ ವಲ್ಲದ ಮನಸ್ಸಿನಲ್ಲಿ ಈಗ ಮಾತು ಕೊಟ್ಟಿದ್ದಪ್ಪ, ಹಿಂಗ ಆಗ್ಬಿಡ್ತು ಅಂತ ಹೇಳಿದಾಗ, ಆಯ್ತಪ್ಪ ಪಿತೃವಾಕ್ಯ ಪರಿಪಾಲನೆ ನನ್ನ ಜೀವನ ಅಂತ ತಕ್ಷಣ ಏನ್ ಮಾಡ್ತಾನೆ, ತಕ್ಷಣಕ್ಕೆ ನಾರು ಮಡಿಬಿಟ್ಟು ಎಲ್ಲ ತನ್ನ ಸಿಂಹ ಅದು ರಾಜ ವೈಭವವನ್ನ ಕಳಿಸಿಟ್ಟು ತಿರ್ಮಾರ್ ದಿವಸ ಆಗ್ಲೇ ಪಟ್ಟ ಕಟ್ಟಬೇಕು. ಹಿಂದಿನ ದಿನಾನೇ ಎಲ್ಲ ಕಳಿಸಿಟ್ಟು ನಾರು ಮಡಿಬಿಟ್ಟು ಹೊರಡ್ತಾನೆ. ಹಿಂದೆ ನಮ್ಮ ಪತಿ ಹೊರಟಾಗ ಹಿಂದೆ ಸತಿನು ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಲಕ್ಷ್ಮಣ ಎಂದೂ ಬಿಟ್ಟಿರ್ತಿರ್ಲಿಲ್ಲ ಶ್ರೀರಾಮಚಂದ್ರನ. ಹಂಗಾಗಿ ಅವನು ಕೂಡ ಏನಾಗ್ತಾನೆ, ಜೊತೆಗೆ ಹೋಗ್ತಾನೆ. ಇದು ಯಾವ ವಿಷಯನೂ ಪಾಪ ಭರತನಿಗೆ ಗೊತ್ತೇ ಇಲ್ಲ. ಅವನೆಲ್ಲ ಹೋಗಿರ್ತಾನೆ ಭರತ ಅರಮನೆಗೆ ಬಂದಾಗ ಅವನಿಗೆ ಆಘಾತ ಆಗುತ್ತೆ. ಏನೋ ಶ್ರೀರಾಮಚಂದ್ರ ಕಾಡಿಗೆ ಹೋದ್ನೆ, ಇಲ್ಲ ನಾನು ಅವನನ್ನು ವಾಪಸ್ ತಂದೇ ತರ್ತೀನಿ ಅಂತ ವಾಪಸ್ ಹೋಗ್ತಾನೆ. ಅವನನ್ನ ವಾಪಸ್ಸು ಕರೆದು ತಂದೇ ತರ್ತೀನಿ ಅಂತ ವಾಪಸ್ ಹೋಗಿ ಒಂದು ಚಿತ್ರಕೂಟ ಅಂತ ಬರುತ್ತೆ. ಚಿತ್ರಕೂಟ, ಆ ಚಿತ್ರಕೂಟದ ಹತ್ರ ಹೋಗಿ ಅವನು ಶ್ರೀರಾಮಚಂದ್ರನಿಗೆ ಬರೋದಕ್ಕೆ ಕೇಳ್ಕೊಳ್ತಾನೆ. ಕೊನೆ ಗೊತ್ತಿದೆ, ಕೊನೆ ಅದಾದ್ಮೇಲೆ ಶ್ರೀರಾಮಚಂದ್ರ ಬರಲ್ಲ. ಅವನು
ಕನಿಷ್ಠ ಪಕ್ಷ ನಿನ್ನ ಪಾದುಕೆಗಳನ್ನಾದ್ರೂ ಸಿಂಹಾಸನದ ಮೇಲಿಟ್ಟು ಪಾದುಕೆ ಪಡೆದು ಮತ್ತೆ ವಾಪಸ್ ಹೋಗ್ತಾನೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅದನ್ನೇ ಯಾವುದು ಅಯೋಧ್ಯೆ ಸಿಂಹಾಸನದ ಮೇಲಿಟ್ಟು ಇವನೇ ಆಳ್ವಿಕೆ ಮಾಡ್ತಾರೆ. ಆದ್ರೆ ಹೋದಂತ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಯಾವುದೇ ಕಾರಣಕ್ಕೂ ಅವನ ಜೊತೆ ಬರಲ್ಲ. ಆದರೆ ಪೂರ್ವದಲ್ಲಿ 12 ವರ್ಷ ಅವನು ಅಂದ್ರೆ ಅವನು ಪಟ್ಟ ಕಟ್ಟೋಕ್ಕಿಂತ ಹಿಂಚೆ 12 ವರ್ಷಗಳ ಸುದೀರ್ಘವಾದಂತ ಅನುಭವ ಇತ್ತು. ಆ ಅನುಭವವನ್ನು ಅವನ ಹತ್ರ ಹೇಳ್ಕೊಳ್ತಾನೆ. ಹೇಗಿರ್ಬೇಕು ರಾಜನಾದಂತವನು, ಯಾರ್ಯಾದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಆಡಳಿತ ಹೇಗ್ ಮಾಡಬೇಕು ಅಂತ ಅವನ ಕಲ್ಪನೆ ಏನಿತ್ತು, ಸೊಗಸಾದ ಆಡಳಿತದ ಕಲ್ಪನೆ. ಆ ಕಲ್ಪನೆಯ ಮಾತುಗಳನ್ನ, ಒಂದು ಒಳ್ಳೆ ರಾಜ್ಯದ ಲಕ್ಷಣಗಳನ್ನ ನೋಡಪ್ಪ ಹೀಗಿರ್ಬೇಕು ಅಂತ ಹೇಳ್ತಾನೆ. ಅದೇ ಪ್ರಸ್ತುತ ನಿಮಗಿಟ್ಟಿರುವಂತಹ ಗದ್ಯ ಭಾಗ ರಾಮರಾಜ್ಯ. ಇದನ್ನು ಬರೆದಂತವರು ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ ಶರ್ಮಾ. ಕನ್ನಡ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಗಾಢವಾದಂತಹ ವಿದ್ವತ್ತು ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಅವರಿಗಿತ್ತು. ಇವರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ನಡಹಳ್ಳಿಯ ಗ್ರಾಮದಲ್ಲಿ 1916ರಲ್ಲಿ ಇವರು ಜನಿಸಿದ್ದು. 7ನೇ ತಾರೀಕು. ತಂದೆ ಚಿಕ್ಕಪ್ಪ ಇಬ್ಬರು ಕೂಡ ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ರು. ಈ ವಿದ್ವತ್ತೆಯ ಪರಿಸರ ಶರ್ಮಾ ಅವರ ಮೇಲೆ ಅಗಾಧವಾದ ಪರಿಣಾಮವನ್ನು ಮನೆ ಪರಿಸರ ಹೆಂಗಿರುತ್ತೋ ಹಂಗೆ ಅಲ್ವಾ? ಮನೆಯಲ್ಲಿ ಸ್ವಲ್ಪ ಜನ ಟೀಚರ್ಸ್ ಆಗಿದ್ರೆ ನೀನು ಶಿಕ್ಷಕ ಆಗಬೇಕು ಅಂತ ಹೇಳ್ತಿರ್ತಾರೆ. ಪೊಲೀಸ್ ಆಗಿದ್ರೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಯಾವ್ದೋ ಇಂಜಿನಿಯರಿಂಗ್ ಆಗಿದ್ರೆ ಅಭಿಯಂತರರಾಗಿದ್ರೆ ಅವ್ರಾಗ್ಬೇಕು ಅಂತ ಬಯಸ್ತಿರ್ತಾರೆ. ಮನೆ ವಾತಾವರಣ ಹಂಗಿತ್ತು. ಅವರೆಲ್ಲ ವಿದ್ವಾಂಸರು, ಅವರ ಅಪ್ಪ ಚಿಕ್ಕಪ್ಪ. ಹಂಗಾಗಿ ಆ ಪ್ರಭಾವ ಇವ್ರ ಮೇಲೆ ಬಿಟ್ಟು ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಂತರ ಬೆಂಗಳೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ವ್ಯಾಕರಣ ಅಲಂಕಾರ ಶಾಸ್ತ್ರಗಳ ಅಧ್ಯಯನವನ್ನು ನಡೆಸಿ ಇವರು ಪಾಂಡಿತ್ಯವನ್ನ ಗಳಿಸಿದ್ರು. ಸಂಸ್ಕೃತ ಪಾಠಶಾಲೆಯಲ್ಲಿ, ಇಲ್ಲಿ ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಇವತ್ತು ನಡೀತಾ ಇದೆ. ಅದು ಚಿಕ್ಕದು, ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಚೆನ್ನಕೇಶ್ವರ ದೇವಸ್ಥಾನ ಅಂತಿದೆಯಲ್ಲ, ಅದ್ರ ಪಕ್ಕಕ್ಕೆ ಹೊಂದ್ಕೊಂಡಂಗಿದೆ. ಚಿಕ್ಕದು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡಿದ್ದೆ. ಈ ಪಾಠ ಹೊಸದಾಗಿ ಪರಿಚಯ ಆದಾಗ ಬೇಲೂರಿನ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರಾಗಿರುತ್ತಲ್ಲ, ಎಲ್ಲಿದೆ ಅದು ತುಡುಕ್ದೆ, ಅಲ್ಲಿ ಚಿಕ್ಕದಾಗಿದೆ ಸಂಸ್ಕೃತ ಪಾಠಶಾಲೆ. ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನ ಮಾಡಿದರು. ಇವರ ಪ್ರಮುಖ ಕೃತಿಗಳನ್ನ ನಾವು ಕನ್ನಡ ಮತ್ತೆ ಸಂಸ್ಕೃತ ಎರಡೂ ಭಾಷೆ ನೋಡ್ಬೋದು. ನೋಡ್ಕೊತಾ ಇದೀನಾ? ಅದರಲ್ಲಿ ಸಂಸ್ಕೃತ ಕನ್ನಡ ಎರಡಲ್ಲೂ ಸರಿಸಮನಾದಂತಹ ವಿದ್ವತ್ ಇವರಲ್ಲಿತ್ತು. ಏಕಚಕ್ರಂ ಯಾವುದು? ಏಕಚಕ್ರಂ, ಬಾಹುಬಲಿ ವಿಜಯಂ, ಬಾಹುಬಲಿ ವಿಜಯಂ, ಗುರುಪಾರ ಮಿತ್ರ ಚರಿತಂ, ಗುರುಪಾರ ಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ, ಗೊಮ್ಮಟೇಶ ಪಂಚಕಂ. ಇನ್ನೂ ಅನೇಕ ಕೃತಿಗಳನ್ನ ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ. ಇನ್ನ ಲೌಕಿಕ ನ್ಯಾಯಗಳು, ಸೂಕ್ತ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಯ ಹಾಸ್ಯ ಪ್ರವೃತ್ತಿ ಮೊದಲಾದ ಕೃತಿಗಳನ್ನ ಕನ್ನಡದಲ್ಲೂ ಬರೆದಿದ್ದಾರೆ. ಮತ್ತೆ ಕೆಲವನ್ನ ಸಂಸ್ಕೃತ ಕೃತಿಗಳನ್ನ ಮೂಲ ಸೊಗಸಿಗೆ ಒಂದು ಚೂರು ಚ್ಯುತಿ ಬರದಂತೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಯಾವಪ್ಪ ಅಂತಂದ್ರದು ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀಮದ್ ಭಾಗವತ, ದಶಮ ಸ್ಕಂದಂ, ವಾಕ್ಯ ಪದೀಯದ ಬ್ರಹ್ಮ ಕಾಂಡ, ವಿದ್ಯಾರಣ್ಯದ ಪಂಚದಶಿ ಮೊದಲಾದ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಅಂದ್ರೆ ಒಂದು ಭಾಷೆಯವನ್ನ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಡಿ.ವಿ.ಜಿ ಅವರ ಮುನ್ನುಡಿಯೊಂದಿಗೆ ಪ್ರಕಟಗೊಂಡಂತಹ ರಂಗನಾಥ ಶರ್ಮಾರ ವಾಲ್ಮೀಕಿ ರಾಮಾಯಣ ಇದು ಮೂಲ ರಾಮಾಯಣದ ಅನುವಾದಿತ ಕೃತಿ. ಡಿ.ವಿ.ಜಿ ನಿಧನಾನಂತರ
ಡಿವಿಜಿ ಮರಣ ಹೊಂದಿದ ನಂತರ ಲಿಂಗೈಕ್ಯರಾದ ನಂತರ ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿ ಮರುಳ ಮುನಿಯನ ಕಗ್ಗವನ್ನು ಸಂಪಾದಿಸಿ ಪ್ರಕಟಿಸಿದಂತಹ ಒಂದು ಸಾಮರ್ಥ್ಯ ಇವರು. ಇವರಿಗೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಇವರಿಗೆ ಮಹೋಪಾಧ್ಯಾಯ ಗೌರವವನ್ನು ನೀಡಿದೆ. ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಆದಿ ಚುಂಚನಗಿರಿ ಸಂಸ್ಥಾನ ಚುಂಚನಶ್ರೀ ಪ್ರಶಸ್ತಿ ನೀಡಿದೆ. ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ, ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವ್ರನ್ನ ಹುಡ್ಕೊಂಡು ಬಂದಿದೆ. ಇವರು ತುಂಬು ಜೀವನ ನಡೆಸಿ 2014 ಇಸ್ವಿ 10 ವರ್ಷಗಳ ಹಿಂದೆ ಜನವರಿ 25ರಂದು ಅವರ 98ನೇ ವಯಸ್ಸಿನಲ್ಲಿ ನಿಧನರಾದರು. ಪ್ರಸ್ತುತ ಈ ಪಠ್ಯ ಭಾಗವನ್ನ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯೆಯ ಕಾಂಡದ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಪುಸ್ತಕದ ನೋಡ್ಕೊಳ್ಳಿ. ಜಟಾಧಾರಿಯಾಗಿ ನಾರುಮಡಿಯನ್ನುಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು, ದೇಹವು ಸೊರಗಿ ಕೃಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ರಾಮನಿಗೆ ಥಟ್ಟನೆ ತಿಳಿಯಲಿಲ್ಲ. ಆಮೇಲೆ ಗುರುತು ಹಿಡಿದ ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನು ಪ್ರೀತಿಯಿಂದ ಮಾತಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಈ ಮುಂದಿನಂತೆ ಹಾಕಿದನು. ಭರತ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ? ರಾತ್ರಿಯ ಕಡೆಯ ಜಾವದಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿದ್ದೀಯಾ? ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ. ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರುತ್ತಿರುವೆಯಷ್ಟೇ. ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೆ? ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿದಿರುವುದಿಲ್ಲ ತಾನೆ? ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸೆಂದು ತಿಳಿದು ಅವನನ್ನು ಆಧರಿಸುವೆಯಾ? ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಾತ್ರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. ಅಲ್ಲಿ ನಿಲ್ಲಿಸಬೇಕು. ಈಗೆಲ್ಲ ಮೌನವಾಗಿ ಓದ್ತಾರೆ. ಎಲ್ಲ ಪುಸ್ತಕ ಮುಚ್ಚಿ ಓದ್ಕೊಂಡ್ರಲ್ಲ, ಪುಸ್ತಕ ಮುಚ್ಚಬೇಕು. ಫುಲ್ ಕಂಪ್ಲೀಟ್. ಒಂದೇ ಪೆನ್ ಇಡೋದು, ಕದ್ ನೋಡೋದು ಮಾಡಲ್ಲ. ಸರಿ, ಈ ಚಿತ್ರದಲ್ಲಿ ಕಾಣ್ತಾ ಇರಲ್ಲ, ಇವರೇ ಯಾರೋ ನಮ್ಮ ಈ ಪಾಠದ ಲೇಖಕರು ಡಾಕ್ಟರ್ ಎನ್ ರಂಗನಾಥ ಶರ್ಮಾ.
ಪ್ರಶ್ನೆ ರಚಿಸ್ತಾ ಇದ್ದೀರಾ? ಉತ್ತರನ ಪ್ರಶ್ನೆ ಕೇಳಬಹುದಾ? ಮೊದಲನೇ ಪ್ರಶ್ನೆ, ರಂಗನಾಥ ಶರ್ಮಾ ಅವರಿಗೆ ಮಹಾಮಹೋಪಾಧ್ಯಾಯ ಅಂತ ಗೌರವ ಇತ್ತು. ಆ ಗೌರವವನ್ನು ಕೊಟ್ಟ ವಿಶ್ವವಿದ್ಯಾಲಯ ಯಾವುದು? ಯಾರು ಸರಿಯಾದ ಉತ್ತರ ಹೇಳ್ತಾರೋ ಆ ಗೌರವವನ್ನು ಕೊಟ್ಟಂತ ವಿಶ್ವವಿದ್ಯಾಲಯ ಯಾವುದು? ಯಾವುದು ಗೊತ್ತಿಲ್ವಾ? ಯಾವುದು ಗೊತ್ತಿಲ್ಲ, ಓದ್ಕೊಂಡಿಲ್ಲ ಅಂದ್ರೆ ಸರಿಯಾಗಿ. ಯಾವುದು? ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ. ಈ ಪೆನ್ ನನ್ನಲ್ಲೇ ಉಳಿದು. ಮುಂದಿನ ಪ್ರಶ್ನೆ, ರೆಡಿನಾ? ಮುಂದಿನ ಪ್ರಶ್ನೆ, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಹೇಳಮ್ಮ. ಗುಡ್, ಕರೆಕ್ಟ್ ಹೇಳು. ಸರಿ. ರಾಜೇಂದ್ರ ಹೇಳ್ತೀರಾ? ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರ್ಬೇಕು? ಹೇಳ್ತೀರಾ? ಹೇಳ. ವೆರಿ ಗುಡ್, ಕ್ಲಾಸ್. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರ್ಬೇಕು? ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು. ಅದಕ್ಕೆ ಓದ್ರಿ ಅಂತ ಹೇಳಿ. ನೆಕ್ಸ್ಟ್, ನಂತರ ಪ್ರಶ್ನೆ, ರಾಜನು ಯಾವ ಕಾರ್ಯಗಳನ್ನು ಕೂಡಲೇ ಆಚರಣೆಗೆ ತರಬೇಕು? ರಾಜನು ಯಾವ ಕಾರ್ಯಗಳನ್ನು ಕೂಡಲೇ ಆಚರಣೆಗೆ ತರಬೇಕು? ಸರಿ, ಓದ್ಕೊಳ್ಳಿಲ್ಲ. ಓದ್ಕೊಂಡ್ರ? ಯಾವ ಕಾರ್ಯಗಳನ್ನು ಕೂಡಲೇ ಜಾರಿಗೆ ತರಬೇಕು? ಇದು ನಾವು ಸುಗಮಕಾರ, ನಾನು ಅರ್ಥ ಹೇಳ್ತೀನಿ, ಆದ್ರೆ ನೀವು ಎಷ್ಟು ಮಟ್ಟಿಗೆ ಓದಿರಿ ಅಂತ ಗೊತ್ತಾಗ್ಬೇಕಲ್ಲ. ನಿಮ್ಗೆ ಅರ್ಥೈಸ್ಕೊಳ್ಳೋ ಸಾಮರ್ಥ್ಯ ಎಷ್ಟಿದೆ ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಈ ತರ ಮಾಡಿದ್ರು. ಮೊದಲು ಬಾಯ್ದರೆ ಓದು, ಆಮೇಲೆ ನೀವು ಮೌನವಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಕೇಳಿದ ಪ್ರಶ್ನೆ ಉತ್ತರ ಹೇಳಬೇಕು. ಅದಾದ್ಮೇಲೆ ನಾನು ಅರ್ಥನೂ ಕೂಡ ವಿವರಿಸ್ತೀನಿ. ರಾಜನಾದಂತವನು ಯಾವ ಕಾರ್ಯಗಳನ್ನು ಶೀಘ್ರ ಜಾರಿಗೆ ತರಬೇಕು? ಗೊತ್ತಿಲ್ವಾ? ಬಹುಫಲವನ್ನು ಕೊಡತಕ್ಕ ಕಾರ್ಯಗಳನ್ನ ಶೀಘ್ರ ಜಾರಿಗೆ ತರಬೇಕು. ಪುಸ್ತಕದಲ್ಲೇ ಇದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಹೇಳುವ. ವೆರಿ ಗುಡ್, ಕ್ಲಾಸ್. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರಾಗಿರ್ತಾರೆ? ಕಷ್ಟ ಕಾಲ ಸರಿಯಾದ ಉಪಾಯವನ್ನು ಹೇಳ್ಕೊಡ್ತಕ್ಕಂತ ಪಂಡಿತ ಒಬ್ಬನೇ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು. ಇವೆಲ್ಲವನ್ನು ಯಾರು ಹೇಳ್ಕೊಡ್ತಾರೆ? ಶ್ರೀರಾಮಚಂದ್ರ. ಯಾರಿಗೆ? ಭರತನಿಗೆ. ಈಗ ಈ ವಿಷಯದ ಕುರಿತಾದಂತಹ ಚರ್ಚೆನ ಮಾಡೋಣ. ನಿಮಗೆ ಕೆಲವೊಂದು ಪದಗಳು ಅರ್ಥ ಆಗ್ಲಿಲ್ಲ ಅಲ್ವಾ? ಇನ್ನು ಒಂದು ಬಂತು, ಯಾವುದೋ ಮಂತ್ರಾಲೋಚನೆ ಅಂತ ಬಂತು. ಮಂತ್ರಾಲೋಚನೆ ಅಲ್ವಾ? ಅಂದ್ರೆ ಉನ್ನತ ಅಧಿಕಾರಿಗಳು ಸೇರ್ಕೊಂಡು ನಡೆಸ್ತಕ್ಕಂತ ಸಭೆಗೆ ಮಂತ್ರಾಲೋಚನೆ ಅಂತ ಕರಿತೀವಿ. ರಾಜ, ಮಂತ್ರಿವರ್ಗ, ಸೇನಾಪತಿ, ಯಾವ್ಯಾವ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೋ ಸಾಮ್ರಾಜ್ಯದಲ್ಲಿ ಅವರೆಲ್ಲ ಒಟ್ಟಿಗೆ ಸೇರಿ ನಡೆಸ್ತಕ್ಕಂತ ಸಭೆಗೆ ಏನಂತ ಕರಿತೀವಿ? ಮಂತ್ರಾಲೋಚನೆ ಅಂತ ಕರಿತೀವಿ. ಮತ್ಯಾವ್ದು ಅರ್ಥ ಆಗ್ಲಿಲ್ಲ? ಯಾವ್ದು ಅರ್ಥ ಆಗ್ಲಿಲ್ಲ? ಓದ್ಬೇಕು, ಓದಿದ್ರೆ ಏನೋ ಅರ್ಥ ಆಗಲ್ಲ.
ನೋಡಲ್ಲಿ ಪದದ ಅರ್ಥ ಜಟಾಧಾರಿಯಾಗಿ, ಜಟೆಯನ್ನ ಧರಿಸಿ, ನಾರು ಮಡಿಯನ್ನುಟ್ಟು, ನಾರಿನಿಂದ ಮಾಡಿದಂತಹ ಬಟ್ಟೆ ನಾರು ಮಡಿ ಅದನ್ನ ಉಟ್ಟು ಕೈ ಜೋಡಿಸಿಕೊಂಡು ಬಂದವನೇ ನೆಲಕ್ಕೆ ಬಿದ್ದುಬಿಟ್ಟ. ಯಾರು? ಭರತ. ಶ್ರೀರಾಮ ಇದ್ಯಾವುದೋ ವ್ಯಕ್ತಿ ಜಟಾಧಾರಿಯಾಗಿದ್ದಾನೆ, ಜಟೆ ಕಟ್ಕೊಂಡು ಬಂದಿದ್ದಾನೆ, ನಾರು ಮಡಿ ಹುಟ್ಟಿದ್ದಾನೆ, ಇವನಪ್ಪ ಹಿಂಗ್ ಕೆಳಗೆ ಬಿದ್ದ ಅಂತ ನೋಡಿದ್ರೆ ಹೇಗ್ ಬಿದ್ದಿದ್ದ ಅವನು? ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ. ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ. ನೋಡಿ, ಇದೇನೋ ಒಂದು ಹೋಲಿಕೆ. ಪ್ರಳಯ ಕಾಲದಲ್ಲಿ ಸೂರ್ಯ ಕೆಳಗೆ ಬೀಳ್ತಾನೆ ಅನ್ನೋದು ನಮ್ಮ ಕಲ್ಪನೆ ಹಿಂದಿನ ನಂಬಿಕೆ ಅದು. ಪ್ರಳಯ ಏನಾದ್ರೂ ಸೌರಮಂಡಲದಲ್ಲಿ ಸೂರ್ಯ ತನ್ನ ಸ್ಥಾನದಲ್ಲಿ ಇದ್ದೇ ಇರ್ತಾನೆ. ಆದ್ರೆ ಇಲ್ಲಿ ಏನೋ ಹೋಲಿಕೆ ಬಂದಿದೆ. ಯಾವುದಕ್ಕೆ? ಭರತ ಹೇಗ್ ಬಿದ್ದಿದ್ದ ನೆಲದ ಮೇಲೆ? ಬಂದನೆ ಕೈ ಮುಕ್ಕೊಂಡು ಬಂದು ಬಿದ್ದುಬಿಟ್ಟ. ಬಿದ್ದ ಅಂದ್ರೆ ಎಡವು ಬಿದ್ದಿದ್ದಲ್ಲ, ಅಡ್ಡು ಬಿದ್ದಿದ್ದು, ನಮಸ್ಕಾರ ಮಾಡಿದ್ದು. ಭರತ ಹೇಗ್ ಬಿದ್ದಿದ್ದ? ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಬಿದ್ದಿದ್ದ. ಹೋಲಿಕೆ ಬಂತಲ್ವಾ? ಈ ರೀತಿ ಬಂದ್ರೆ ಇಷ್ಟ ನೆನ್ಪಿಟ್ಕೊಳ್ಳಿ. ಅಂತೆ ಎನ್ನುವ ಹೋಲಿಕೆ ಪದ ಬಂದ್ರೆ, ಅಂತೆ, ಹಾಗೆ, ಒಲು, ಓಲ್ ಅನ್ನುವ ಪದಗಳು ಬಂದ್ರೆ ನಾವು ಅದನ್ನ ಏನಂತೀವಿ? ಉಪಮಾಲಂಕಾರ ಅಂತ ಕರಿತೀವಿ. ಅಲಂಕಾರದ ಸಾಲು, ಒಂದನ್ನ ಒಂದಕ್ಕೆ ಹೋಲಿಸಿರೋದು. ಮೊದಲೇದು ಉಪಮೇಯ, ಎರಡನೇದು ಉಪಮಾನ, ಉಪಮೇಯ ಅಂತಂದ್ರೆ ಯಾವುದು ನೈಜವಾದ್ದು ಅದು. ಭಾರತ ನೆಲಕ್ಕೆ ಬಿದ್ದಿದ್ದು. ಉಪಮಾನ ಅಂದ್ರೆ ಹೋಲಿಸಿರೋದು. ಏನನ್ನ? ಪ್ರಳಯ ಕಾಲದಲ್ಲಿ ಬಿದ್ದ ಸೂರ್ಯ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಕೆಳಗೆ ಬಿದ್ದಿರುವುದು. ಇಲ್ಲಿ ಉಪಮೇಯವಾದ ಭರತನು ಶ್ರೀರಾಮನನ್ನು ನೋಡಿದ ತಕ್ಷಣ ನೆಲಕ್ಕೆ ಬಿದ್ದುದನ್ನು ಉಪಮಾನವಾದ ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಿಗೆ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ನಾಳೆ ಓದ್ಕೊಂಡು ಬಂದು ನೀಟಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಯಾವ್ಯಾವ ಅರ್ಥ ಆಗಿಲ್ಲ ಚರ್ಚೆ ಮಾಡಂತೆ. ಈಗ ಮನೆಗೆ ಹೊರಟು.